ಅಳ್ಬೇಡಿ ಯಾಕೆ ನಿನ್ನ ಬರ್ತಡೆ ಓ ನೋಡಿ ಎಲ್ಲ ಬಂದಿದ್ದಾರೆ ಐ ಲವ್ ಯು ಪಾ ಹತ್ತಿಲ್ಲ ಅಂತಂದೆ ಪ್ರೀತಿ ಇಲ್ಲ ಅಂತ ಸುನಿ ಗಾಡಿಲಿ ಇಲ್ಲಿ ನೋಡ್ಬೋದು ಇವಾಗ ನೀವು ನಮ್ಮ ಅಕ್ಕ ಅವರ ಹಸ್ಬೆಂಡು ನಮ್ಮ ಭಾವ ಈಗ ಇಂಟರ್ನ್ಯಾಷನಲ್ ಫ್ಲೈಟ್ಗೆ ಹೋಗ್ತಿದ್ದಾರೆ ಕೆಲಸದ ವರ್ಕ್ಗೆ. ಶುನಿ ನಿಮ್ಮ ಹಸ್ಬೆಂಡ್ ಹೋಗ್ತಾರೆ ಅದು ಬೇಜಾರಾಗ್ತಾ ಇದೆಯಾ ಇನ್ನ ಇಲ್ವಾ? ಅಳೋ ಪ್ರೋಗ್ರಾಮ್ ಯಾವಾಗ? ಬೇಜಾರಾಗ್ತಿದೆ. ಅಳ್ಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಖುಷಿ ಕಾಣ್ತಿದ್ಯಾ ಸುನಿ ನೀನು ಫುಲ್ಲು? ಹೆಂಗೈತೆ ನಾಯನ ಬಟ್ಟೆ ಹೆಂಗೈತೆ? ಚೆನ್ನಾಯ್ತಲ್ಲ? ಕ್ರಿಶಾಂತ್ ತರ ಕಾಣಿಸ್ತಿಲ್ಲ? ಹೌದು ದೊಡ್ಡ ಕ್ರಿಶಾಂತ್. ಸುನಿ ಇನ್ನೊಂದು ಸ್ವಲ್ಪ ತಿರ್ತಿ ಆರಾಮಾಗಿರು. ಅಂದ್ರೆ ಫ್ಲೈಟ್ ಅಲ್ವಾ ನಿಮ್ ಬಿಟ್ಟು ಬೇರೆ ಹೋಗ್ತಾ ಇದ್ದಾನಲ್ಲ ಸುನಿ. ಗಾಡಿಲಿ ಐತಾ? ಓಪನ್ ಮಾಡು. ಅಲ್ಲ ಓಪನ್ ಇದು ಏನು ಗೊತ್ತಾಗ್ತಾ ಇಲ್ಲ ಸುನಿಗೆ ನಿಜ ಏನಂದ್ರೆ. ಹೋಗಿ ಬರ್ತೀನಿ ತಡಿ. ಗಾಡಿಲೇ ಬಿಟ್ಟೋಗಿದ್ದಾರೆ ಫೋನು. ಇವಾಗ ಇಲ್ಲಿ ಚೆಕ್ ಮಾಡ್ಕೊಂಡಿದ್ದಕ್ಕೆ ಸರೋಯ್ತು, ಇಲ್ಲ ಅಂತಂದಿದ್ರೆ ಸಿಕ್ಕಾಬಿಟ್ಟೆ ಕಷ್ಟ ಆಗ್ತಿತ್ತು. ಮತ್ತೆ ಗಾಬರಿಲಿದ್ದಾರೆ ಸ್ವಲ್ಪ ನಮ್ಮ ಭಾವ ಅವರು. ಕ್ರಿಶಾಂತ್ ಅವರು ನೋಡಿ ಎದ್ಬಿಟ್ಟಿದ್ದಾರೆ ಇವಾಗ. ಕಿಶಾಂತು ಎದ್ಬಿಟ್ಟಿದ್ದಾರೆ. ಹಲೋ ಹಾಯ್ ಮಾಡಿ ಸ್ನೇಹಿತರೆ. ತೋರ್ಸುನಿ. ಏನೇನ ಅಳ್ತಾ ಇದೀಯಾ? ಸುನಿ ಹೋಗ್ತಾ ಇದ್ದಾನೆ ಅಂತ ಅಳ್ಬೇಕಿವಾಗ. ಹತ್ತಿಲ್ಲ ಅಂತಂದೆ ಪ್ರೀತಿ ಇಲ್ಲ ಅಂತ. ಏನಕ್ಕೆ ಹೋಗ್ತಾ ಇದಾರೆ ಹೇಳ್ಬಿಡು ನಿಮ್ ಯಜಮಾನ್ರು. ಜಾಬ್ ಸಿಕ್ಕಿದೆ, ನವೆಂಬರ್ ಅಲ್ಲೇ ಹೋಗ್ಬೇಕಿತ್ತು. ಬಟ್ ಮನೆನ ಎಲ್ಲ ಶಿಫ್ಟ್ ಮಾಡಿ ನಮ್ಮನ್ನ ಒಂದು ಶಿಫ್ಟ್ ಮಾಡ್ಬೇಕಿತ್ತು ಬಿಡು. ಮನೆಯೆಲ್ಲ ಶಿಫ್ಟ್ ಮಾಡಿಸಿ ಸೇಫ್ ಪ್ಲೇಸ್ ಅಲ್ಲಿ ಇರಿಸಿ ಇವಾಗ ಫೆಬ್ರವರಿಲಿ ಹೋಗ್ತಿದ್ದಾರೆ. ಜಾನ್ ಅಲ್ವಾ ಇನ್ನ? ಜಾನ್ ಫೆಬ್ ಇವತ್ತು ಫೆಬ್ಬಲ್ಲಿ ಹೋಗ್ತಿದ್ದಾರೆ. ನಮ್ ನಯನ ಬರ್ತಡೇಗಿಲ್ಲ, ಅದೇ ಬೇಜಾರು. ನಾಳೆನೆ ನನ್ನ ಧರ್ಮಪತ್ನಿ ಅವರ ಹ್ಯಾಪಿ ಬರ್ಡೇ. ನೋಡೋಣ ಅದು ಹ್ಯಾಪಿ ಆಗಿರುತ್ತಾ ಹೆಂಗಿರುತ್ತೆ ಅಂತ. ನಿನ್ನ ಬರ್ತಡೇ. ಯಪ್ಪ ಅಲ್ಲ ಅವಳು ಚಳಿಲಿ ಇರಿಸಬಾರ್ದು ಅಂದಿದ್ದಾರೆ. ಯಪ್ಪ ಇದನ್ನ ಹೈಲೈಟ್ಸ್ ಅಲ್ಲಿ ಹಾಕ್ಲೇಬೇಕಾ ಅಶ್ವಿನಿ? ನೀವಿಬ್ಬರ ಸಂಬಂಧ ಮುಗಿಯೋದ ಅನುಬಂಧ ಬೇಡ, ದೃಷ್ಟಿ ಆಗ್ಬಿಟ್ಟು ಜಗಳ ಆಡ್ಬಿಟ್ರೆ ಕಷ್ಟ. ಆಮೇಲೆ ಐ ಲವ್ ಯು ಪಾ. ಅಲ್ಲಿ ಎಲಿವೇಟರ್ ಅಲ್ಲಿ ಹೋಗ್ಬಿಡೋಣ ಸುನಿ. ಏನ್ ಅಶ್ವಿನಿ ಇವಾಗ್ಲೇನೆ ಆ ಕಡೆ ಹೊಟ್ಟೋಗ್ಬಿಟ್ಟ ಸುನಿ? ಹಂಗೆ ಅಭ್ಯಾಸ ಮಾಡಿಸ್ತಿದೆಲ್ಲ ಏರ್ಪೋರ್ಟ್ ಆ ಕಡೆ ಹೋಗಿ ಅಂತ. ಹಾಯ್ ಹೇಳು. ಯಾವ ಗೇಟ್ ಅಶ್ವಿನಿ? ಗೇಟ್ ಟು ಇದೇನಾ? ಇಲ್ಲೇನೆ. ಎಲ್ಲಿ ಅವರ ಸ್ನೇಹಿತರು ಇಲ್ಲೇ ಎಲ್ಲ ಅಲ್ಲಿ ಸುನಿ ಬಂದ ನೋಡು. ಸುನಿ ಸ್ನೇಹಿತರೆಲ್ಲ ಅಶ್ವಿನಿ. ಸರ್ಪ್ರೈಸ್ ಸುನಿಗೆ. ಹೌದಾ? ಏನೋ ಗಿಫ್ಟ್ ತಂದಿದಾರಂತೆ ಎಲ್ಲ ಸುನಿ ಅವರು. ಸುನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಒಂಥರ ಹ್ಯಾಂಡ್ಸಮ್ ಕಾಣ್ತಿದ್ದಾನೆ ಅಶ್ವಿನಿ. ಸುನಿ ಇಲ್ಲಿರೋವರೆಗೂ ಹೆಂಗಿದ್ದ? ಹೌದು, ಒಂದು ಬಟ್ಟೆ ತಗೋದಿದ್ರ ಅದ್ ಯಾವ್ದೋ ಒಂದು ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಇವಾಗ ನೋಡೋ ಅಡಿಯಿಂದ ಮುಡಿವರೆಗೂ ಸ್ಟೈಲಿಶ್. ಏನ್ ಅಶ್ವಿನಿ ಇದು ಹಿಂಗೆ? ಜೊತೆಗಿದ್ದಾಗ ಗಂಡ ಹ್ಯಾಂಡ್ಸಮ್ ಇರ್ಲಿಲ್ಲ, ಹೋಗ್ಬೇಕಾದ್ರೆ. ನಮ್ ನಯನ ನೈಟ್ ಎಲ್ಲ ಹಾಸ್ಪಿಟಲ್ ಇದ್ದು ಬಂದಿದ್ದಾಳೆ. ಎಲ್ಲ ಹಾಸ್ಪಿಟಲ್ ಅಲ್ಲಿ ಇರ್ಲಿಲ್ಲ, ನೈಟ್ ಅಡ್ಮಿಟ್ ಮಾಡಕ್ ಹೇಳಿದ್ರು. ಅಡ್ಮಿಟ್ ಆಗಕ್ ಹೇಳಿದ್ರು. ಬಿಪಿನೂ ಲೋ ಆಗಿತ್ತು, ಬೇಡ ಅಂತಂದು. ಫ್ರೆಂಡ್ಸ್ ಬಂದಿದ್ದಾರೆ ಈಗ, ಅವ್ರನ್ನ ಬಿಡ್ತಿಲ್ಲ ಅಂತೆ. ಇಲ್ಲೇ ಇರೋಣ. ಬಾ ಅಶ್ವಿನಿ, ಎತ್ಕೊಂಡ್ಬಿಡ್ತೀನಿ ನಡಿ ನಯನ, ಪರವಾಗಿಲ್ಲ ಬಾ. ಹೊರಡದ? ನೀನ್ ಹೋಗ್ತಾ ಇದೀಯಾ ಅಥವಾ ಯಾರು ಹೋಗ್ತಾ ಇದಾರೆ ಟ್ರಿಪ್ಗೆ?
ಟ್ರಿಪ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನೋಡಿ ಎಲ್ಲ ಬಂದಿದ್ದಾರೆ, ಇವರೇ ಗ್ಲೌಸ್ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ. ಬೈಕಲ್ಲಿ ಬಂದು ಅನ್ಸುತ್ತೆ. ಜಾಸ್ತಿ ಇಲ್ಲ ಅಲ್ಲಿ, 100 ರೂಪಾಯಿ ಮಾತ್ರ ಇರೋದು. ಏನ್ ಸುನಿ ಗಿಫ್ಟು? ಗಿಫ್ಟ್ ಏನು? ಎಂತವ್ರಂದ್ರೆ ಇವರು ಮೊನ್ನೆ ಎಲ್ಲ ಸಿಕ್ಕವ್ರು, ಅವಾಗ ಕೊಟ್ಟಿದ್ರೆ ಪ್ಯಾಕ್ ಆದ್ರೂ ಮಾಡ್ಬೋದಿತ್ತು. ಹಾಕೊಂಡ್ಲೋತಲ್ಲ. ಓ ಇವಾಗ ಹಾಕೊಂಡ್ ಬಿಡು ಸುನಿ, ಹಾಕೊಂಡು ಹೋಗು. ನೀನ್ ಹಾಕೊಂಡು ಹೋಗ್ಲಿ ಅಂತ. ಟ್ಯಾಗ್ ಬಿಚ್ಬೇಡ ಸುನಿ. ನೋಡಿ ಏನ್ ಅಶ್ವಿನಿ ಗಿಫ್ಟು? ಗಿಫ್ಟ್ ಮೇಲೆ ಗಿಫ್ಟ್ ಸುನಿಗೆ. ಸುನಿ ಹೌದಾ? ಹಾ ಕರೆಕ್ಟ್ ಆಗಿದೆ. ಅವ್ರು ತಗೊಂಡ್ರೆ ಸ್ವಲ್ಪ ದೊಡ್ಡದಾಗಿದೆ. ನಿನ್ ಸ್ಟೈಲ್ ಸ್ವಲ್ಪ ಕಮ್ಮಿ ಆಯ್ತು ಅನಿಸ್ತಾ ಇದೆ ನನ್ಗೇನು. ಹೌದು, ಈಗ ನಾರ್ಮಲ್ ಆಗ್ಬಿಟ್ಟೆ ನೀನು, ಫುಲ್ ಸ್ಟೈಲಿಶ್ ಆಗಿದ್ದೆ. ಬೈಕಲ್ಲಿ ಬಂದ್ರಾ? ಸುನಿ ಪಾಸ್ಪೋರ್ಟ್ ಎಲ್ಲ ನೋಡ್ಕೋ ಕರೆಕ್ಟ್ ಆಗಿದೆಯಾ ಎಲ್ಲ? ಇದೇನಕ್ಕೆ ತೆಗ್ದೀಗ? ಅವ್ರದ್ದು ಕಾರ್ಡ್ ಕೊಟ್ರಲ್ಲ ಇಡೋದಿಕ್ಕೆ. ನೀನ್ ಹಿಂಗೆ ಮರ್ತೋಗ್ತಿರೋದು, ಹುಷಾರು. ಸ್ಟಾರ್ಟ್ ಕ್ರೈಯಿಂಗ್. ಅಪ್ಪಕ್ಕೆ ಶ. ಹುಷಾರ್. ಅಪ್ಪಕ್ಕೆ ಸಂಜೆ ಬರುತ್ತೆ. ಇಲ್ಲ ಓ ಮುತ್ತ. ಅಶ್ವಿನಿ ಯೂಟ್ಯೂಬರ್ ಸಬ್ಸ್ಕ್ರೈಬರ್ಸ್ಗಾದ್ರೂ ಒಂದು ಅಳು, ಒಂದು ಕಣ್ಣೀರು. ಸರಿ ಅಷ್ಟು ಹುಷಾರ್. ಬಾಯ್. ನೀನು ಹುಷಾರು. ಹಾಂ ಹುಷಾರ್. ಸುನಿ ಹತ್ತಿಲ್ಲ ನೋಡು. ಇಲ್ಲ ಇಲ್ಲ ಬರ್ತಾ ಇದೆ ಸುನಿಗೆ. ಇಲ್ಲೇ ಇದ್ರೆ ಬರುತ್ತೆ. ಅಳ್ಬೇಡ, ಯಾಕೆ? ಆರಾಮಾಗಿರು. ನನಗೂ ಗೊತ್ತಿಲ್ಲ ಅಲ್ಲಿ ಏನಂತ. ಏನೋ ಟೆನ್ಷನ್ ಆದ್ರೆ ವಾಪಸ್ ಬಂದ್ಬಿಡ್ತೀನಿ. ಹಾಂ ನೀನು ಟೆನ್ಷನ್ ಆದ್ರೆ ಹೇಳು, ಬಂದ್ಬಿಡ್ತೀನಿ. ಸರಿನಾ? ಆರಾಮಾಗಿರು ನಾಗೇಂದ್ರ. ಹಾಂ ಓಕೆ ಸುನಿ, ನಾನು ನೋಡ್ಕೊಂತ ಅಳಿಸ್ಕೊಂತ ಇರ್ತೀನಿ, ಡೋಂಟ್ ವರಿ. ಕಳಿಸ್ಬೇಡ ನಾಗೇಂದ್ರ. ಬೈ ಸುನಿ, ಹುಷಾರಾಗಿ ಆರಾಮಾಗಿ. ಹಾಂ ಹುಷಾರ್. ಹಾಂ ಬೈ ಸುನಿ. ಅಲ್ಲಿ ಹೋಗ್ತೀನಿ. ಹಾಂ ಇಲ್ಲೇ ಇರ್ಬೇಕಲ್ಲ, ನಿಂತಿರ್ಬೇಕಲ್ಲ. ಬನ್ರಿ ಆ ಕಡೆ. ಹಾಂ ಹಾಂ ನಾ ಹೋಗಿ ಬರುವೆನು, ನನ್ನ ಕಳಿಸಿಕೊಡುವೆಯಾ, ಇನ್ನೇನು ಕೇಳೆನು. ಅಳಬೇಡ ಕ್ರಿಸ್ ಅಂತ ಪಾಪ ಗೊತ್ತಿಲ್ಲ ನೋಡಿ ಹೆಂಗಿದೆ. ನಾನು ತೋರ್ಸು ಅಳ್ತಾ ಇದ್ದೀನಿ ಅನ್ನೋ. ಹಾಂ ನನ್ನ ಹಸ್ಬೆಂಡ್ನ ಕಳಿಸ್ಬಿಟ್ಟು ನಾವು ಆರಾಮಾಗಿ ಕಾಫಿ ಕುಡಿತಾ ಇದೀವಿ. ಆರಾಮಾಗಲ್ಲ, ನಮ್ಮ ಅಶ್ವಿನಿಯಕ್ಕ ಬೇಜಾರಲ್ಲ. ಅಳ್ತಾ ಇದ್ದಾಳೆ, ಅಳ್ತಾ ಕುಡಿತಾ ಇದ್ದಾಳೆ. ಅಯ್ಯೋ 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 ಆಗ್ತಾಳ. ಗಂಡ ಹೋಗಿದ ತಕ್ಷಣ ಕೆಮ್ಮು ಕೊಟ್ಬಿಟ್ಟು ಹೋಗ್ಬಿಟ್ನಾ ಗಂಡ? ಇಲ್ಲ, ಶೀತಕ್ಕೆ ಹೆಲ್ತ್ ತಗೊಂಡು ಹೋಗ್ಬಿಟ್ನಾ ನಿಂದು? ಇಲ್ಲ ಕರೀಲ, ತುಂಬಾ ಕೆಮ್ತಾ ಇದ್ದಾಳೆ, ಆಗ್ತಾ ಇಲ್ಲ ಬಾ ಅಂತ ಬಂದ್ಬಿಡ್ತಾನ. ಆಮೇಲೆ ಸುನಿ ಇನ್ನ ಹೆಂಗೂ ಚೆಕ್-ಇನ್ ಆಗಿಲ್ಲ, 1 ಅವರ್ ಆಗುತ್ತೆ ಅಂತ ಅಂದಿದ್ದಾರೆ. ವಾಪಸ್ ಬರ್ಬೋದೇನೋ ಅಂತ ವೇಟ್ ಮಾಡ್ತಾ ಕೂತಿದ್ದೀವಿ. ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ಇಲ್ಲಿ ನೋಡಿ 109 ರೂಪಾಯಿ ಒಂದು ಕಾಫಿ. 115 ರೂಪಾಯಿ. ನಾನು ನಂದಿನಿ ಕಡಿಮೆ ಇರ್ತದೇನೋ ಅಂತ ಬಂದೆ. 345 ರೂಪಾಯಿ. ಕೋತಾಸ್. ಅಲ್ಲಿ ಯಾವ್ದು ನೋಡಿ ಕೊತಾಸ್ ಹೋಗೋಣ ಅಂತ ಹೇಳಿದ್ರೆ ಕೋತಾಸ್ ಬಿಟ್ಬಿಟ್ಟು ಇಲ್ಲಿ ಬಂದೆ. ನಂದಿನಿ ನಂಬಿಕೆ ಇಟ್ಟು ನಂದಿನಿ ಅವರು ಕೊತಾಸ್ ಅಲ್ಲಿ ಪ್ರೈಸ್ ಕೇಳ್ಕೊಂಡು ಹೋಗೋಣ ನಾಗೇಂದ್ರ. ಅಲ್ಲಿ ಕಮ್ಮಿ 200 ಇರ್ಬೇಕು ಮೋಸ್ಟ್ಲಿ. ಸುನಿ 250 ಅಂದ. ಹೌದಾ? ಓಕೆ ನಂದಿನಿ ಓಕೆ ಸ್ನೇಹಿತರೆ.